ಹಾಯ್ ಹಲೋ ಎಲ್ರಿಗೂ ನಮಸ್ಕಾರನ ತಿಳಿಸ್ತಾ ನನ್ನ 2ನೇ ದಿನದ ಕಾಶಿ ಯಾತ್ರೆನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗಂಗಾ ನದಿ ಯಾವ ರೀತಿ ಹರಿತಾ ಇದೆ ಅಂತ. ಸುತ್ತ ಬೋಟ್, ಇದೇ ಬೋಟಿಂದಾನೇ ಜನಗಳು ಕುಂತ್ಕೊಂಡು ರಾತ್ರಿ ವೇಳೆ ಗಂಗಾ ಆರತಿನ ನೋಡ್ತಾರೆ. ಇದೇ ಜಾಗದಿಂದಾನೇ ನೀವು ನೋಡಿ. ನೀವಿವಾಗ ನೋಡಿದ್ರಲ್ವಾ, ಆ ದಡದಿಂದ ಈ ದಡಕ್ಕೆ ಯಾಕಪ್ಪ ಇಷ್ಟೆಲ್ಲ ಜನ ಸೇರ್ತಾರಂತ ನಿಮ್ಗೊಂದು ಡೌಟ್ಸ್ ಇರುತ್ತಲ್ವಾ. ಈ ಒಂದು ಜಾಗದಲ್ಲಿ ಜನ ಸೇರೋದು ಯಾಕಪ್ಪ ಅಂದರೆ ಎಲ್ಲ ರೀತಿ ಪೂಜೆನೂ ಇದೇ ಒಂದು ಪವಿತ್ರ ಗಂಗಾ ನದಿಯಲ್ಲೇ ಆಗೋದು. ತಮ್ಮ ಒಂದು ಏನು ನಂಬಿಕೆ ಮತ್ತು ಅವರು ಏನು ಬೇಡ್ಕೊಂಬಂದಿರ್ತಾರೆ, ಈ ಒಂದು ಜಾಗದಲ್ಲಿ ಸ್ನಾನ ಮುಗಿಸ್ಕೊಂಡು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ. ಮತ್ತು ಇಲ್ಲಿ ಯಾವ ರೀತಿ ಪೂಜೆ ಸಲ್ಲಿಸ್ತಾರೆ ಅನ್ನೋದನ್ನ ನಾನೀಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ
ನೀವು ನೋಡ್ತಾ ಇರ್ಬೋದು ಪವಿತ್ರ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವಂಥ ಮಣಿಕರ್ಣಿಕಾ ಘಾಟ್ ಇದಾಗಿದೆ. ಮತ್ತು ಹಲವಾರು ಸ್ಮಶಾನದ ಸ್ಥಳಗಳಲ್ಲಿ ಈ ಮಣಿಕರ್ಣಿಕಾ ಘಾಟ್ ಒಂದು ಪ್ರಸಿದ್ಧ ಸ್ಥಳವನ್ನೇ ಹೊಂದಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಸತ್ತವರಿಗೆ ಮೋಕ್ಷ ಸಿಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಆಗಿದೆ ಮತ್ತು ಇಲ್ಲಿನ ಜನಗಳು ಅದೇ ರೀತಿ ಹೇಳ್ತಾರೆ. ಈ ಒಂದು ಮಣಿಕರ್ಣಿಕಾ ಘಾಟಿನ ವಿಶೇಷತೆ ಏನಪ್ಪ ಅಂದರೆ, ಹಿಂದೂ ಧರ್ಮದಲ್ಲಿ ಒಬ್ಬರ ಕರ್ಮದ ಫಲಿತಾಂಶದಿಂದ ಗುರುತಿಸಲ್ಪಟ್ಟ ಮತ್ತೊಬ್ಬರ ಒಂದು ಮರಣಕ್ಕೆ ಹೆಬ್ಬಾಗಿಲು ಎಂದೇ ಈ ಒಂದು ಮಣಿಕರ್ಣಿಕಾ ಘಾಟನ್ನು ಕರೆಯುತ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೆಣಗಳನ್ನು ಯಾವ ರೀತಿ ಸುಡ್ತಾ ಇದ್ದಾರೆ ಅಂತ, ಮತ್ತು ಅವರ ಆತ್ಮಕ್ಕೆ ಮೋಕ್ಷ ಈ ಒಂದು ಜಾಗದಲ್ಲೇ ಸಿಗುತ್ತೆ ಅನ್ನೋದೇ ಇಲ್ಲಿನ ಒಂದು ವಾಡಿಕೆಯಾಗಿದೆ ಮತ್ತು ಈ ಜನರು ಹೇಳುವುದು ಒಂದು ನಂಬಿಕೆ ಸಹ ಆಗಿದೆ. ಅದೇ ರೀತಿ ಈ ಒಂದು ವಾರಣಾಸಿಯಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದರೂ ಒಂದು ನೂರಾರು ಹೆಣ ಸುಡ್ತಾನೆ ಇರ್ತಾರೆ. ಅವರ 24 ಗಂಟೆನೂ ಹೆಣ ಸುಡ್ತಾನೆ ಇರ್ತಾರೆ ಈ ಒಂದು ಜಾಗದಲ್ಲಿ. ಅವರು ಮೊದಲಿಗೆ ಹೆಣವನ್ನು ತಗೊಂಡು ಬಂದು ಗಂಗಾ ನದಿಯಲ್ಲಿ ಮುಳುಗಿಸ್ತಾರೆ. ತದನಂತರ ಅವರ ಕಾರ್ಯಗಳು ಏನಿರುತ್ತೆ ಅದನ್ನು ಮುಗಿಸಿ ತದನಂತರ ಅದನ್ನು ಹೆಣವನ್ನು ತಗೊಂಡೋಗಿ ಸುಡುತ್ತಾರೆ. ಇಲ್ಲಿನ ಒಂದು ಧರ್ಮ ಮತ್ತು ಆಚಾರ ವಿಚಾರಗಳಲ್ಲಿ ಇದು ಪ್ರತಿನಿತ್ಯ ನಡೆಯುವಂಥ ಒಂದು ಕೆಲಸವಾಗಿದೆ ಎಂದು ನಾನು ತಿಳಿಸ್ತೀನಿ. ನೀವು ನೋಡ್ತಾ ಇರ್ಬೋದು. ನೀವಿವಾಗ ನೋಡ್ತಾ ಇರ್ಬೋದು ಇದೇ ಕಾಶಿ ನಗರ. ಇಲ್ಲಂತೂ ಜನ ಯಾವತ್ತೂ ಕಮ್ಮಿ ಆಗಲ್ಲ. 24 ಗಂಟೆಗಳ ಕಾಲ ಇದೇ ರೀತಿ ಓಡಾಡ್ತಾ ಇರ್ತಾರೆ. ಮತ್ತು ಅಲ್ಲೊಂದು ಸೌದೆ ಶಾಪ್ ಸಹ ನೋಡ್ಬೋದು. ಅಲ್ಲೇ ಖರೀದಿ ಮಾಡಿ ಆ ಒಂದು ಹೆಣಕ್ಕೆ ಸುಡೋದು ಆ ಸೌದೆಗಳ ಮುಖಾಂತರ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಮತ್ತು ಇಲ್ಲಿ ಈ ನಗರದಲ್ಲಿ ನೋಡ್ಬೋದು ಕಟಿಂಗ್ ಶಾಪ್ ಬಂದು ಔಟ್ಸೈಡೇ ಇರುತ್ತೆ, ಓಪನ್ ಅಪ್ ಆಗಿನೇ ಕಟಿಂಗ್ ನಡೀತಾನೆ ಇರುತ್ತೆ. ನಿಮಗೆ ಮೊದಲೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಗಂಗಾರತಿನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ. ನೀವು ನೋಡ್ತಾ ಇರ್ಬೋದು ಇದೇ ವರ್ಲ್ಡ್ ಫೇಮಸ್ ಗಂಗಾರತಿ. ಪ್ರತಿನಿತ್ಯ ನಡೆಯುವಂಥ ಈ ಒಂದು ಗಂಗಾರತಿ ನೀವೇ ನೋಡಿ. जय जय भगीरथ नंदिनी जय चकोर चंद्र की ज्योत तुम्हारी जल निर्मल आता मैया जल निर्मल आता नर कर जाता जय गंगे माता। सगर के तारे सब तेरी दया से जो गले बलम गलम
ನೀವಿವಾಗ ನೋಡಿದ್ರಲ್ವಾ, ಇದೇ ನೋಡಿ ಗಂಗಾ ಆರತಿ. ಕಾಶಿಯಲ್ಲಿ ನಡೆಯುವಂಥ ಪ್ರತಿನಿತ್ಯ ಈ ಒಂದು ಗಂಗಾ ಆರತಿ ವರ್ಲ್ಡ್ ಫೇಮಸ್ ಗಂಗಾ ಆರತಿ ಅಂತಲೇ ಹೇಳ್ಬೋದು. ಹಲವಾರು ಜನ ಬರ್ತಾರೆ ಈ ಒಂದು ಗಂಗಾ ಆರತಿ ನೋಡಲು. ಸೊ ಈ ಗಂಗಾ ಆರತಿ ಮುಗಿಸ್ಕೊಂಡು ಕಾಶಿ ವಿಶ್ವನಾಥನ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ನೀವು ನೋಡ್ತಾ ಇರ್ಬೋದು, ಇದೇ ಕಾಶಿ ವಿಶ್ವನಾಥ ಮಂದಿರ. ಒಳಗಡೆ ಫೋನ್ ಅಲೋಡ್ ಇಲ್ದಿರೋದ್ರಿಂದ ನಾನು ನಿಮಗೆ ಈಚೆಯಿಂದಾನೇ ಈ ಒಂದು ಟೆಂಪಲ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಶ್ರೀ ಕಾಶಿ ವಿಶ್ವನಾಥ ಮಂದಿರ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಸಹ ಒಂದಾಗಿದೆ. ಕಾಶಿ ವಿಶ್ವನಾಥ ಮಂದಿರ ವಾರಣಾಸಿ ಅಂತ ಹೇಳ್ತಾ ಇದ್ದೀನಿ. ನೀವು ಈಚೆಯಿಂದಾನೇ ಆ ದೇವರ ಒಂದು ದರ್ಶನ ಪಡೀರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಯಾವ ರೀತಿ ಇದೆ ನೋಡಿ ಕಾಶಿ ವಿಶ್ವನಾಥ ಮಂದಿರ. ನಾನಿವಾಗ ಕಾಲ ಭೈರವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೀನಿ. ಈ ಸ್ವಾಮಿಯ ಒಂದು ವಿಶೇಷತೆ ಏನಪ್ಪ ಅಂದರೆ, ಇಡೀ ಕಾಶಿನ ನೋಡ್ಕೊಳ್ಳೋದೇ ಕಾಲ ಭೈರವೇಶ್ವರ ಸ್ವಾಮಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಕಾಶಿ ವಿಶ್ವನಾಥನ ಒಂದು ದರ್ಶನ ಪಡೆಯೋಕ್ಕಿಂತ ಮುಂಚೆ ಅಥವಾ ಕಾಶಿಯ ಸುತ್ತಾಡೋಕ್ಕಿಂತ ಮುಂಚೆ ಮೊದಲಿಗೆ ಪ್ರತಿ ಭಕ್ತಾದಿಗಳು ಬರೋದೇ ಈ ಒಂದು ಭೈರವ ಬಾಬನ ಒಂದು ಮಂದಿರಕ್ಕೆ. ಏನಕ್ಕಪ್ಪ ಬರ್ತಾರೆ ಭಕ್ತಾದಿಗಳು ಅಂದರೆ, ಯಾವುದೇ ರೀತಿ ಒಂದು ತೊಂದರೆ ಆಗದೆ ರೀತಿ ಮತ್ತು ಯಾವುದೇ ಒಂದು ದೃಷ್ಟಿ ಆಗದೆ ರೀತಿ ಕಾಪಾಡಿ ಅಂತ ಒಂದು ಬೇಡಿಕೆಗಳು ಏನಿರುತ್ತೆ ಅದನ್ನು ಫಸ್ಟು ಸಲ್ಲಿಸೋದೇ ಈ ಒಂದು ಕಾಲ ಭೈರವನ ಒಂದು ಸನ್ನಿಧಿಯಲ್ಲಿ. ತದನಂತರ ಕೈಗೆ ಒಂದು ಕರಿ ದಾರವನ್ನು ಕಟ್ಟಿಸ್ಕೊಂಡು ಯಾವುದೇ ಒಂದು ರೀತಿ ತೊಂದರೆ ಆಗಬಾರ್ದಂತ ಈ ಒಂದು ಭೈರವ ಬಾಬನಿಗೆ ಪೂಜೆ ಸಲ್ಲಿಸಿ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊತಾರೆ. ನೀವಿವಾಗ ನೋಡಿದ್ರಲ್ವಾ, ಇದೇ ನೋಡಿ ನನ್ನ ಒಂದು ಕಾಶಿಯ ಕಂಪ್ಲೀಟ್ ಯಾತ್ರೆ ಆಗಿತ್ತು. ಸೊ ನಾನು ಬ್ಯಾಂಗ್ಳೂರಿಂದ ಏನು ಬಂದೆ 3 ದಿನದ್ದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಕಂಪ್ಲೀಟಾಗಿ ನನ್ನ ಒಂದು ಬಜೆಟ್ ಬಂದು 12,000ದಲ್ಲಿ ನಾನು ಈ ಒಂದು ಕಾಶಿ ಯಾತ್ರೆನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಅದು ಫ್ಲೈಟ್ ಮುಖಾಂತರ ಸಹ ನಾನು ಬಂದಿದ್ದಲ್ವಾ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಕಂಟೆಂಟ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.